ಟ್ರೋಫಿ ಫೈಟರ್ಸ್ ಬೆಳ್ಳಾವರ ವತಿಯಿಂದ ಶ್ರೇಯಸ್ ಕಪ್ ಕ್ರಿಕೆಟ್ ಪಂದ್ಯಾವಳಿ. ಆಲೂರು ತಾಲೂಕಿನ ತಾಳೂರು ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಬೆಳ್ಳಾವರ ಗ್ರಾಮದಲ್ಲಿ ಟ್ರೋಫಿ ಫೈಟರ್ಸ್ ಬೆಳ್ಳಾವರ ಇವರಿಂದ ಶ್ರೇಯಸ್ ಕಪ್ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು 21-2-2026 ಶನಿವಾರ, 22-2-2026 ಭಾನುವಾರ ಈ 2 ದಿನ ಹಮ್ಮಿಕೊಳ್ಳಲಾಗಿತ್ತು. ಈ ಪಂದ್ಯಾವಳಿಯನ್ನು ಹಾಸನ ಲೋಕಸಭಾ ಸದಸ್ಯರಾದ ಶ್ರೀಯುತ ಶ್ರೇಯಸ್ ಪಟೇಲ್ ಅವರು ಹೆಸರಿನಲ್ಲಿ ಟ್ರೋಫಿಯನ್ನ ನಡೆಸಲಾಯಿತು. ಈ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನವಾಗಿ 50,000 ಆಕರ್ಷಕ ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನ 25,000 ಆಕರ್ಷಕ ಟ್ರೋಫಿಯನ್ನ ಏರ್ಪಡಿಸಲಾಗಿತ್ತು. ಈ ಶ್ರೇಯಸ್ ಕಪ್ ಪಂದ್ಯಾವಳಿಯ ಉದ್ಘಾಟನೆಯನ್ನು ಲೋಕಸಭಾ ಸದಸ್ಯರಾದ ಶ್ರೀಯುತ ಶ್ರೇಯಸ್ ಪಟೇಲ್ ಹಾಗೂ ಕಾಂಗ್ರೆಸ್ ಮುಖಂಡರಾದ ಮುರಳಿ ಮೋಹನ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಬೆಳ್ಳಾವರ ಗ್ರಾಮದಲ್ಲಿ ಇಂತಹ ಕ್ರಿಕೆಟ್ ಪಂದ್ಯಾವಳಿ ನಡೆಸುತ್ತಿರುವ ಸಂತಸದಾಯಕ. ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಎಂದು ತಿಳಿದು ಬಂದಿದೆ. ಇದರ ಬಗ್ಗೆ ಗಮನ ಹರಿಸಿ ಪ್ರಾಮಾಣಿಕವಾಗಿ ಸೌಕರ್ಯಗಳನ್ನು ಒದಗಿಸುತ್ತೇನೆ ಎಂದರು. ಇದೇ ವೇಳೆ ಪ್ರಥಮ ಟ್ರೋಫಿಯನ್ನು ಹಾಸನಾಂಬ ತಂಡ ಹಾಗೂ ದ್ವಿತೀಯ ಬಹುಮಾನ ಆಕರ್ಷಕ ಟ್ರೋಫಿಯನ್ನು ಬೆಳಮೆ ತಂಡದವರು ಪಡೆದು ಜಯಭೇರಿ ಬಾರಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಮೇಶ್ ಬೆಳ್ಳಾವರ್, ಪೃಥ್ವಿ ಜಯರಾಮ್, ಲೋಕೇಶ್ ಅಜ್ಜನಹಳ್ಳಿ, ಷಡಾಕ್ಷರಿ ಮೋಹನ್, ಕುಮಾರ್ ಪರಮೇಶ್, ಜಾನಾಪುರ ರಾಮಚಂದ್ರ, ಹರೀಶ್, ಪರಮೇಶ್ ಬೆಳ್ಳಾವರ, ಸತೀಶ್ ನಿಲುವಾಗ್ಲಿ, ಮುಡ್ಲಯ್ಯ, ಬಸವಲಿಂಗಪ್ಪ, ರತ್ನಮ್ಮ, ಆಟೋ ಮಾಲೀಕರು ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಶಾಂತಾ ನಿಲುವಾಗಿಲು, NKS TV4. ನಮ್ಮ ಗೌರವಾನ್ವಿತ ನಾಯಕರು, ಸೋದರರು, ಆಲೂರು ಸಕಲೇಶಪುರ ಕ್ಷೇತ್ರದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಕಲ್ಯಾಣ ಅವರೇ, ವೇದಿಕೆ ನಮ್ಮ ಮಾಜಿ ಅಧ್ಯಕ್ಷರಂತಹ ಉಮೇಶ್ ಅವರಿಗೆ, ವೇದಿಕೆ ಮುಂಭಾಗದಂತಹ ಎಲ್ಲ ನಮ್ಮ ಗೌರವಾನ್ವಿತ ಕ್ರಿಕೆಟ್ ಪಂದ್ಯಾವಳಿಯ ಕ್ರೀಡಾಪಟುಗಳಿಗೆ, ಇವತ್ತು ಶ್ರೇಯಸ್ ಕಪ್ ಅಂತ ಏನು ಇವತ್ತು ನಾನು ದೊಡ್ಡ ಮನುಷ್ಯ ಅಲ್ಲ, ಆದ್ರೂ ಸಹ ಇವತ್ತು ನನ್ನ ಹೆಸರಿನಲ್ಲಿ ಇಟ್ಟು ಅದ್ಭುತವಾದಂತಹ ಒಂದು ಕ್ರಿಕೆಟ್ ಪಂದ್ಯಾವಳಿ ಮಾಡಿದ್ವಿ. ಕ್ಷಮೆ ಇರಲಿ, ತಡವಾಗಿ ಬಂದೆ, ಆದ್ರೆ ಇವತ್ತು ಮುರಳಿಯಣ್ಣ ಬರಲೇಬೇಕು ಈ ಒಂದು ಕಾರ್ಯಕ್ರಮಕ್ಕೆ. ಯಾಕಂತ ಹೇಳಿದ್ರೆ ಜನ ಅಷ್ಟು ಒಂದು ಆಸೆ ಪಡ್ತಾರೆ, ನನ್ನ ಆಗಿರ್ಬೋದು, ಮುರಳಿಯಣ್ಣ ಆಗಿರ್ಬೋದು. ಖಂಡಿತ ಅದಕ್ಕೆ ನಾವು ಆಭಾರಿಯಾಗಿರ್ತೀವಿ, ಋಣಿಯಾಗಿರ್ತೀವಿ. ಕಳೆದ ಲೋಕಸಭೆ ಚುನಾವಣೆಯಲ್ಲೂ ನಮಗೆಲ್ಲ ನೀವು ಆಶೀರ್ವಾದ ಮಾಡಿದ್ರಿ. ಇದೇ ರೀತಿ ವಿಧಾನಸಭೆ ಚುನಾವಣೆ ಬರ್ತದೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಎಲ್ಲ ನೀವು ನಮ್ಮನ್ನ ಮುರಳಿಯಣ್ಣ ಅವ್ರನ್ನ ಕೈ ಬಲಪಡಿಸುವಂತ ಕೆಲಸವನ್ನ ಮಾಡಬೇಕು. ನೀವು ಮುರಳಿಯಣ್ಣ ಕೈ ಬಲ ಎಷ್ಟು ಪಡಿಸ್ತೀರಿ ಅಷ್ಟೇ ನಮ್ಗೆ ನೀವು ಸಾಥ್ ಕೊಟ್ಟಂಗೆ ಆಗ್ತದೆ. ನಿಮಗೆ ನಾವು ಪ್ರಾಮಾಣಿಕವಾಗಿರುವಂತ ಕೆಲಸವನ್ನ 100% ಮಾಡ್ತೀವಿ. ಒಂದು ನಂಬಿಕೆ ವಿಶ್ವಾಸ ಒಂದು ನಂಬಿಕೆ ಇಟ್ಟಿದ್ದೀರಿ, ಅದನ್ನ ಮಣ್ಣಾಗೋವರೆಗೂ ನಾವು ಋಣಿಯಾಗಿರುವಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಅಂತ ಈ ಒಂದು ವೇದಿಕೆ ಮೇಲೆ ಹೇಳ್ತಾ, ನಾವು ಬೆಳ್ಳಾವರದ ಗ್ರಾಮದಲ್ಲಿ ಏನೇ ಕುಂದುಕೊರತೆಗಳಿದ್ರು ನಮ್ಮ ಪರಿಮಿತಿಯಲ್ಲಿ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ನಿಮಗೆ ಸ್ಥಳೀಯವಾಗಿ ನಮ್ಮ ಪೃಥ್ವಿ ನಾವು ಸಿಗ್ತಾರೆ, ನಮ್ಮ ನಾಯಕರಂತಹ ಮುರಳಿಯಣ್ಣವರು ಯಾವಾಗ ನಿಮ್ಮ ಜೊತೆಗೆ ಇರ್ತಾರೆ. ಇದೇ ರೀತಿ ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ, ನಮ್ಮ ಪಕ್ಷದ ಮೇಲೆ ಇರಲಿ. ಯಾಕಂತ ಹೇಳಿದ್ರೆ ಇವತ್ತೇನಾದ್ರು ಬಡವರು, ದೀನದಲಿತರು, ಹಿಂದುಳಿದ ವರ್ಗದವರು ಒಳ್ಳೇದಾಗ್ತಿದೆ ಅಂತ ಹೇಳಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಅಂತ ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ನಾವೆಲ್ಲ ಜನಪ್ರತಿನಿಧಿಗಳಾಗಿದ್ದೀವಿ, ನಾವು ಇಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಂತ ನಾವಿರ್ಬೇಕು. ಆ ಸಂವಿಧಾನವನ್ನ ನಾವು ಅತ್ಯಂತ ಗೌರವ ಕೊಡುವಂತ ಕೆಲಸವನ್ನ ಮಾಡಬೇಕು. ಮತ್ತೆ ಸಂವಿಧಾನ ಪೀಠಿಗೆಯನ್ನ ನಮ್ಮ ಇಲ್ಲಿರುವಂತಹ ಎಲ್ಲ ನಮ್ಮ ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಒಂದು ಗ್ರಾಮದಲ್ಲಿ ಪಾಪ ಇಷ್ಟೊತ್ತಾದರೂ ಕೂಡ ಎಲ್ಲ ನನ್ನ ಸಹೋದರರು, ಗ್ರಾಮಸ್ಥರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು, ಹಿರಿಯರು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಆತ್ಮೀಯರು, ಸಹೋದರರಾಗಿರ್ತಕ್ಕಂಥ ಉಮೇಶ್ ಅವರು, ಎಲ್ಲ ಸದಸ್ಯರು, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯ ಆಗಿದೆ, ಕ್ಷಮೆಯನ್ನ ಕೇಳ್ತಾ ಇಲ್ಲಿ ಗೆದ್ದಂತ ಮತ್ತೆ 2ನೇ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಆಟಗಾರರು ಕೂಡ ತಾವು ಟ್ರೋಫಿ ತಗೊಳ್ಳೋಕ್ಕೆ ತಾವು ಇಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟಕ್ಕೆ ತಲುಪುವಂತಂಗೆ ಆಗಲಿ, ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಬೆಳ್ಳಾವರ ಗ್ರಾಮದ ಗ್ರಾಮಸ್ಥರು, ಈ ತಾಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸದಸ್ಯರೊಂದಿಗೆ, ಎಲ್ಲ ಸಾರ್ವಜನಿಕರೊಂದಿಗೆ ನಾವು ಸದಾ ನಮ್ಮ ಜೊತೆ ಇರ್ತೀವಿ. ಈ ಭಾಗದಲ್ಲಿ ಆಗಬೇಕಾಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗದಂತೆ ಎಲ್ಲ ಮೂಲಭೂತ ಸೌಕರ್ಯಗಳು ಕೂಡ ಹಂತವಾಗಿ ನಾವು ನೀವೆಲ್ಲರೂ ಕೂಡಿ ಮಾಡೋಣ. ವೇದಿಕೆ ಮೇಲೆ ಸದಸ್ಯರು ತಾವಿದ್ದೀರಿ, ಮಾಜಿ ಅಧ್ಯಕ್ಷರುಗಳು, ಎಲ್ಲ ಹಿರಿಯ ಗ್ರಾಮಸ್ಥರಿದ್ದೀರಿ, ಎಲ್ಲ ನನ್ನ ಬೆಳ್ಳಾವರ ಗ್ರಾಮದ ಯುವಕರು ತಾವೇನಿದ್ದೀರಿ. ಈ ಭಾಗದಲ್ಲಿ ಏನೇನು ಕೆಲಸಗಳಾಗಬೇಕು ಇವೆಲ್ಲ ಕೂಡ ಹಂತವಾಗಿ ಮಾಡೋಣ.
ನಿಮ್ಮ ಆರೈಕೆ ಆಶೀರ್ವಾದ ಸದಾ ಇದೇ ರೀತಿ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾವೇನು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಇಟ್ಟು ಇವತ್ತು ಶ್ರೇಯಸ್ ಕೆಂಪು ಅಂತ ಮಾಡಿದ್ದೀರಿ. ನೀವು ತಾವೆಲ್ಲರಿಗೂ ಕೂಡ ಶುಭವಾಗಲಿ. ಹೆಚ್ಚಾಗಿ ಮಾತನಾಡೋದು ತಪ್ಪಾಗ್ತದೆ. ಭಾಳ ಹೊತ್ತು ಭಾಳ ಹಿರಿಯರೆಲ್ಲ ತಾವು ಕಾಯ್ತಿದ್ರಿ, ತಾವು ಭಾಳ ಕಾತರದಿಂದ ತಾವು ಕಾಯ್ತಿದ್ರಿ. ಸೊ ಟ್ರೋಫಿಯನ್ನು ತೆಗೆದುಕೊಂಡು ಸುರಕ್ಷಿತವಾಗಿ ತಮ್ಮ ತಮ್ಮ ಮನೆಗಳಿಗೆ ತಾವೆಲ್ಲರೂ ಕೂಡ ತಮ್ಮ ತಂದೆ ತಾಯಿ ನಿಮಗೆ ಕಾಯ್ತಾ ಇರ್ತಾರೆ. ತಾವೆಲ್ಲರೂ ಕೂಡ ಸುರಕ್ಷಿತವಾಗಿ ಎಲ್ಲೂ ಕೂಡ ಹೋಗದೇನೆ ತಾವು ತಮ್ಮ ತಮ್ಮ ಮನೆಗೆ ಹೋಗಿ, ಯಾಕಂದರೆ ಯುವಕರು ಯಾರೋ ಕರೆದ್ರು ಫ್ರೆಂಡು ಪಾರ್ಟಿ ಮಾಡೋಣ ಅಂತ ಹೋಗಿ ಲೇಟಾಗಿ ತಾವು ಟೂ ವೀಲರಲ್ಲಿ ಹೋಗ್ಬೇಕಾದ್ರೆ ಅನಾಹುತ ಆದರೆ ತಮ್ಮ ಜೊತೆಲಿರ್ತಕ್ಕಂಥ ಸ್ನೇಹಿತರು, ತಮ್ಮ ತಂದೆ ತಾಯಿಗಳು, ತಮ್ಮ ಹಿತೈಷಿಗಳು ಅವರೆಲ್ಲರಿಗೂ ಕೂಡ ನೋವಾಗ್ತದೆ.